ಕನ್ನಡದಲ್ಲಿ ಕತೆ ಇದೆ. ಕತೆ ಅನ್ನೋದಕ್ಕೆ ಏನು ಕನ್ನಡ ಯಾವುದೇ ಕನ್ನಡ ಕಮ್ಮಿ ಇಲ್ಲ. ಕುವೆಂಪು ಅಂಥವರೇ ನಮಗೆ ಕವನ ಬರ್ದು ಕಲಿಸಿರೋ ನಾಡಿದು. ಕನ್ನಡದಲ್ಲಿ ಏನು ಯಾವುದೇ ಕತೆಗೆಲ್ಲ ಕಮ್ಮಿ ಇಲ್ಲ. ಆದರೆ ಅದನ್ನ ಸ್ಕ್ರೀನ್ ಪ್ಲೇ ತೋರಿಸೋ ರೀತಿ ಚೆನ್ನಾಗಿರಲಿಲ್ಲ ಇಷ್ಟುವರೆಗೆ. ಅದನ್ನೇ ದುನಿ ಸರ್ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ನಾನು ಆ್ಯಕ್ಚುಲಿ ಅದರಲ್ಲೊಂದು ಲಾಸ್ಟ್ ಒಂದು ಸಂದೇಶ ಇದೆ ಟ್ಯಾಬ್ಲೆಟ್ದು. ನಾನು ನಿಮಗೆ ಇಷ್ಟು ಮೀಡಿಯಾ ಇದೆ ಸುಳ್ಳೆಲ್ಲ ಹೇಳಕ್ಕೆ ಇಷ್ಟಪಡಲ್ಲ. ಆ ಟ್ಯಾಬ್ಲೆಟ್ನ ನಾನೇ ಯೂಸ್ ಮಾಡಿದ್ದೀನಿ. ಇವತ್ತು ಸಿಗುತ್ತೆ ಶೇಷಾದ್ರಿಪುರಮಲ್ಲಿ. ಆ ಟ್ಯಾಬ್ಲೆಟ್ಗೆ 37 ರೂಪಾಯಿ ರೇಟು. ಇವತ್ತು ಶೇಷಾದ್ರಿಪುರ 2 ಮೆಡಿಕಲ್ ಹೆಸರು ಹೇಳ್ತೀನಿ. ಇವತ್ತು ನೇಪಾಳಿ ಹುಡುಗರಿಗೆ ಅದನ್ನ ಮಾಡ್ತಾರೆ. ಅದು ಯಾವ ಥರ ತೆಗಿತಾರೆ ಅಂತ ನಾನು ನಿಮ್ಗೆ ಲೈವ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ. ಆ ಟ್ಯಾಬ್ಲೆಟ್ ಬಗ್ಗೆ ನಾನು ಡೈರೆಕ್ಟಾಗಿ ಇಷ್ಟು ಕ್ಯಾಮ್ರಾ ಮುಂಗಡೆ ನಾನು ಸುಳ್ಳೇನ ಅವಶ್ಯಕತೆ ಇಲ್ಲ. ಅದೇ ಟ್ಯಾಬ್ಲೆಟ್ ಬಗ್ಗೆ ಯಾವ ಥರ ನೀವು ಇವಾಗ ಅದ್ರಲ್ಲಿ ತೋರಿಸಿದ್ರಲ್ಲ ಸತ್ಯ ಅದು. ಇದೇ ಸಿಗರೇಟ್ ಸ್ಪಂಜಿ ತಗೊಂಡು ಇದೇ ನೀರು ಬಾಟ್ಲದು ಏನಿರುತ್ತೆ ಅದನ್ನ ಹಾಕ್ಬಿಟ್ಟು ಅದನ್ನ ಮಾಡ್ತಾರೆ. ಎಕ್ಸಾಂಪಲ್ ಮೀ ಆಲ್ಸೋ ಅದು ಮಾಡಿದರೆ ಬೇರೆ ಏನೂ ಆಗಲ್ಲ, ನಿದ್ದೆ ಬರಲ್ಲ. ರಿಯಾಲಿಟಿ ಇವಾಗ MDMA ಗಾಂಜಾ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂತ ಇದೆ. ಇವತ್ತು 200 ರೂಪಾಯಿ ಕಾಲ ಸಂತೆಯಲ್ಲಿ ಓಡ್ತಾ ಇದೆ ಅದು ಟ್ಯಾಬ್ಲೆಟು. ಅವ್ರ ರೇಟ್ ಬಂದ್ಬಿಟ್ಟು 37 ರೂಪಾಯಿ. ರಿಸೆಪ್ಷನ್ ಇಲ್ಲದೆ ಯಾವುದೇ ಕಾರಣಕ್ಕೆ ಮೆಡಿಕಲಲ್ಲಿ ಕೊಡಬಾರ್ದು, ಇವತ್ತು ಕೊಡ್ತಾ ಇದ್ದಾರೆ. ಇದೇ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಎದುರುಗಡೆ ಕೊಡ್ತಾ ಇದ್ದಾರೆ. ಯಾಕೆ ಪೊಲೀಸ್ ಅವ್ರಿಗೆ ಗೊತ್ತಿಲ್ವಾ? 100% ಗೊತ್ತಿದೆ. ನಾನು ಶೇಷಾದ್ರಿಪುರಮೂ ಹೇಳ್ತೀನಿ, ಮೆಡಿಕಲ್ ಹೆಸರು ಬೇಕಾದರೂ ಹೇಳ್ತೀನಿ. ಇಷ್ಟು ಧೈರ್ಯ ಇದ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಅದನ್ನು ಅಷ್ಟು ಸೂಕ್ಷ್ಮವಾಗಿ ವಿಜಯ್ ತೋರಿಸಿದ್ದಾರೆ ಅಂತಂದರೆ ಆಸ್ ಎ ಗ್ರೇಟ್. ಆದರೆ ಟೈಮ್ ಮಾಡಬೇಕಂದ್ರೆ ಸ್ವಲ್ಪ ಕ್ರೋಧವಾಗಿ ತೋರಿಸಿದ್ದಾರೆ. ಅದನ್ನು ನಾವು ಹೇಳಬೇಕು. ಯಾಕಂದರೆ ಬಾರ ಮಚ್ಚೆ ಬಾರ ಏನಾಗುತ್ತೆ ಬಾರ ಜೈಲ್ ತಾನೆ ನೋಡ್ಕೊಂಬರೋಣ ಅಂತ. ಆಮೇಲೆ ಪೊಲೀಸ್ದು ಒಂದು ತೋರಿಸಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಅವಾಗಲೇ ಹೇಳ್ದೆ ನಿಮಗೆ, ಆ ಪೊಲೀಸ್ ಅವರು ಇಷ್ಟು ಮಾಡ್ಬೋದು ಅನ್ನೋ ಟ್ರೀಟ್ಮೆಂಟ್ ತೋರಿಸಿದ್ದಾರೆ. ಆಮೇಲೆ ಆ ಪೊಲೀಸ್ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟರ್ನ ಮೇಡಮ್ ಅವ್ರು ನಿಭಾಯಿಸಿರೋ ರೀತಿ ಇದೆಯಲ್ಲ, ಎಕ್ಸಲೆಂಟ್.